ಈಗ ವಿದ್ಯಾರ್ಥಿಗಳು ಬಿಡಿಸ್ತಾರೆ. ಬಿಡಿಸೋದಾದ್ರಿಂದ ವಿಡಿಯೋದ ಕಡೆ ನೋಡ್ರಿ, ಲಕ್ಷ್ಯ ಕೊಟ್ಟು ನೀವು ಹೆಂಗೆ ಬಿಡಿಸಿರಿ ಅನ್ನೋದು ನೀವು ಆಮೇಲೆ ಚೆಕ್ ಮಾಡ್ಕೊಡ್ರಿ. ಈಗ ಮ್ಯೂಟ್ ಮಾಡಿ ಗಣಿತಗಳನ್ನು ಬಿಡಿಸ್ಬೇಕು. ಬಿಡಿಸೋದಾದ್ರಿಂದ ವಿಡಿಯೋ ಆನ್ ಮಾಡ್ರಿ, ನಾ ತಿಳಿಸ್ತಂದು ಬಂದು. ಈಗ ಬಿಡಿಸೋದಾಗೋ ತನಕ ವಿಡಿಯೋ ಮ್ಯೂಟ್ ಮಾಡ್ರಿ, ವಿಡಿಯೋ ಆನ್ ಮಾಡ್ರಿ, ನಾ ಬರ್ತಾನೆ. ನೋಡ್ರಿ, ಪ್ರಶ್ನೆ ನಂಬರ್ 54. ಯಾವ ಅಂಕೆಯನ್ನು ಪುನರಾವರ್ತಿಸಲಾಗದೆ ಇದ್ದು 2, 9, 7, 1 ಮತ್ತು 0 ಎಂಬ ಅಂಕೆಗಳನ್ನು ಉಪಯೋಗಿಸಿದಾಗ ಸಿಗುವ ಅತಿ ದೊಡ್ಡ ಬೆಸ ಸಂಖ್ಯೆ ಯಾವುದು? ಮೊದಲು ಅತಿ ದೊಡ್ಡ ಬೆಸ ಸಂಖ್ಯೆನೇ ಒಂದು ಅತಿ ದೊಡ್ಡ ಸಂಖ್ಯೆ ಮೊದಲು ಬರ್ಕೊಳ್ಳೋದು ಕಲಿಬೇಕು. ಅದನ್ನು ನೋಡ್ರಿ, ಯಾವ ಅಂಕೆಗಳು? 2, ಆಮೇಲೆ 9, 7, 1, 0. ಈಗ ಏನು ಮಾಡಬೇಕು? ಅತಿ ದೊಡ್ಡ ಸಂಖ್ಯೆ ಮೊದಲು ಬರ್ಕೊಂಡು, ಅತಿ ದೊಡ್ಡ ಸಂಖ್ಯೆ ಬರೋಬ್ಬರಿ ಹೆಂಗೆ ಬರಿಬೇಕು? ಅತಿ ದೊಡ್ಡ ಸಂಖ್ಯೆ ಅನ್ನೋದು ನಾ ತೋರಿಸ್. ಅತಿ ದೊಡ್ಡ ಅಂಕೆ 2, 9, 7, 1, 0. ಅತಿ ದೊಡ್ಡ ಅಂಕೆ ಯಾವುದು? 9. 9ಕ್ಕಿಂತ ಸ್ವಲ್ಪ ದೊಡ್ಡ ಅಂಕೆ ಯಾವುದು? 7. 7 ಆದಿಯಿಂದ ಯಾವುದು ದೊಡ್ಡದು ಬರ್ತದ? 2 ಬರ್ತದ. ಆಮೇಲೆ ಏನು ಬರ್ತದ? 1 ಬರ್ತದ. ಆಮೇಲೆ ಏನು ಬರ್ತದ? 0 ಬರ್ತದ. ಇದೇನು? ಅತಿ ದೊಡ್ಡ ಸಂಖ್ಯೆ. ಇದು ಅತಿ ದೊಡ್ಡ ಸಂಖ್ಯೆ ಆಯ್ತು. ಅತಿ ದೊಡ್ಡ ಬೆಸ ಸಂಖ್ಯೆ ಈಗ ನೋಡಿ, ಅತಿ ದೊಡ್ಡ ಬೆಸ ಸಂಖ್ಯೆ ಹೇಳೇನಲ್ಲ ನಾವು. ಅತಿ ದೊಡ್ಡ ಬೆಸ ಸಂಖ್ಯೆ ಬರೋಬ್ಬರಿ ಹೆಂಗೆ ಬರಿಬೇಕು? ಈಗ ಏನಾಗೈತಿ? ಇದು ಮ್ಯಾಲಿಂದ ಬೆಸ ಸಂಖ್ಯೆ ಆಗಲಿಲ್ಲ, ಅದು ಸಮಸಂಖ್ಯೆ ಆಗ್ತದ. ಇದು ಸಮಸಂಖ್ಯೆ ಆಗ್ಯದ. ಈಗ ಆ ಅತಿ ದೊಡ್ಡ ಬೆಸ ಸಂಖ್ಯೆ ಇದು ಏನಾಗಿದೆ? ಅತಿ ದೊಡ್ಡ ಸಂಖ್ಯೆ ಹೌದು. ಇದನ್ನು ಉತ್ತರ ಹಾಕ್ಲಿಕ್ಕೆ ಬರೋದಿಲ್ಲ. ಯಾಕೆ ಹಾಕ್ಲಿಕ್ಕೆ ಬರೋದಿಲ್ಲ? ಇಲ್ಲಿ ಇಟ್ಟೇ ಬಿಟ್ಟಾನೆ. ನೀವು ಹಿಂಗೆ ಬರೀತೀರಿ, ಇಲ್ಲಿ ಏಕ್ ಉತ್ತರ ಹಾಕ್ತೀರಿ ಅಂತ ಹಿಂಗೆ ಇಟ್ಟೇ ಬಿಟ್ಟಾನೆ. ಈಗ ನೀವು ಮಾಡೋ ತಪ್ಪನ್ನೇ ಮೊದಲು ಮಾಡಿಬಿಟ್ಟೆ ನಾನು. ಇದು ದೊಡ್ಡ ಸಂಖ್ಯೆ ಹೌದು. ಯಾವ ಅಂಕೆಯನ್ನು ಪುನರಾವರ್ತಿಸಲಾಗದೆ 2, 9, 7, 1 ಮತ್ತು 0 ಅಂಕೆಗಳನ್ನು ಉಪಯೋಗಿಸಿದಾಗ ಸಿಗುವ ಅತಿ ದೊಡ್ಡ ಸಂಖ್ಯೆ? ಇಲ್ಲಿ ಏನಂದ ನೋಡ್ರಿ, ಬೆಸ ಸಂಖ್ಯೆ ಮಾಡ್ಬೇಕಾಗಿದೆ. ಈಗ ನೀವು ಅವಾಗ ಏನು ಮಾಡಬೇಕು? ಇದರಾಗ ಅತಿ ಚಿಕ್ಕ ಬೆಸ ಸಂಖ್ಯೆಯನ್ನು ಹೆಂಗೆ ಹೊರಗೆ ಹಾಕ್ಬೇಕಂದ್ರೆ 1 ಅಚಕ್ಕೆ ಹಾಕಬೇಕು, 0 ಈಚಕ್ಕೆ ತೊಗೊಂಡ್ಬಿಡ್ಬೇಕು. ಇದು ಒಂದದಲ್ಲ, ಆ ಕಡೆ ದಾಡಿ ಹಾಕೋದು, 0 ಈಚಕ್ಕೆ ತಂದು ಬಿಟ್ರೆ ದೊಡ್ಡ ಬೆಸ ಸಂಖ್ಯೆ ಆಗಿಬಿಡ್ತದೆ ನೋಡ್ರಿ. 9, 7, 2. ಈಗ ಸದ್ಯ ಇದು ಬೆಸ ಸಂಖ್ಯೆ ಇದು ಸಮಸಂಖ್ಯೆ ಅದ. ಇದನ್ನು ಬೆಸ ಸಂಖ್ಯೆ ಮಾಡ್ಬೇಕಾದ್ರೆ 1 ಅಚಕ್ಕಾಗಿ 0 ಹಿಂದೆ ತೊಗೊಂಡ್ಬಿಡ್ರಿ. 0 ಇಲ್ಲಿ ಹಿಂದೆ ತಗೊಳ್ರಿ, ಮುಂದೆ 1 ಹಾಕ್ಬಿಡ್ರಿ. ಇದರ ಉತ್ತರ 97, 201 ಎಲ್ಲದು ಹುಡುಕ್ಯಾಡ. ಉತ್ತರ ಸಂಖ್ಯೆ ಡಿ. ಅದಕ್ಕೆ ನಿಮಗೆ ನಾನು ಮೊದಲ ದೊಡ್ಡ ಸಂಖ್ಯೆಯನ್ನು ಬರದೆ, ಇದು ದೊಡ್ಡ ಸಂಖ್ಯೆನೂ ಹೌದು, ಇದು ಸಮಸಂಖ್ಯೆನೂ ಹೌದು. ಇದು ದೊಡ್ಡ ಸಂಖ್ಯೆನೂ ಹೌದು, ಇದು ಸಮಸಂಖ್ಯೆನೂ ಹೌದು. ಅವು ಕೇಳಿದ್ದೇನು? ಬೆಸ ಸಂಖ್ಯೆ ಐತಿ, ದೊಡ್ಡ ಬೆಸ ಸಂಖ್ಯೆ ಮಾಡ್ಬೇಕು ನೀವು. ಇದು ದೊಡ್ಡ ಸಂಖ್ಯೆ ಬರೋದಿರಿ ಕರೆಕ್ಟ್, ಬಟ್ ಇದು ಸಮಸಂಖ್ಯೆದಾಗ ಬರ್ತದೆ. ಅವಾಗ ಏನು ಮಾಡಬೇಕು? ಇದರಾಗ ಚಿಕ್ಕ 1 ಏನದಲ್ಲ ನೀವು ಹೊರಗೆ ಹಾಕ್ರಿ, 0 ಈಚಕ್ಕೆ ತಂದಿಟ್ಬಿಟ್ರೆ ಅತಿ ದೊಡ್ಡ ಬೆಸ ಸಂಖ್ಯೆ ಆಗ್ತದೆ. ಇದಕ್ಕಿಂತಲೂ ದೊಡ್ಡ. ಇದನ್ನ ಇಡಬಾರ್ದು. ಇದನ್ನ ಇಲ್ಲಿಟ್ರೆ ಅತಿ ಇದಾಗಿಬಿಡುತ್ತದೆ. ಅದು ಏನು ಮತ್ತು ಅದು ದೊಡ್ಡದಾಗಿಬಿಡುತ್ತೆ, 17 ಆಗಿಬಿಡುತ್ತದೆ. ಅದರ ಅತಿ 201 ಅತಿ ಚಿಕ್ಕ ದೊಡ್ಡ ಸಂಖ್ಯೆ 201. ನೋಡಿ, ಹಿಂಗೆ ಅರ್ಥ ಮಾಡ್ಕೊಂಡು ಗಣಿತಗಳನ್ನ ತಿಳ್ಕೊಂಡು ಮಾಡಬೇಕು. ಬೆಸ ಸಂಖ್ಯೆ ಮಾಡ್ಬೇಕಾಗ್ಯದ ಅಷ್ಟೇ ಮಾಡಿ, ದೊಡ್ಡ ಬೆಸ ಸಂಖ್ಯೆ ಬೇಕಾಗ್ಯದ. ತಿಳಿತಲ್ಲ? ಸರಿಯಾಗಿ ನೋಡಿಕೊಂಡು ಸರಿಯಾಗಿ ನೀವು ಇದನ್ನು ಮಾಡಿ.